ಆರ್ಕೆ ಫೌಂಡೇಶನ್ ವತಿಯಿಂದ ಉಚಿತ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ. ಸತತ 9 ವರ್ಷಗಳಿಂದ ಉಚಿತವಾಗಿ ನೋಟ್ ಪುಸ್ತಕ ವಿತರಿಸುತ್ತಿರುವ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ನೆರವಾಗುವ ನಿಟ್ಟಿನಲ್ಲಿ ಆರ್ಕೆ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಉಚಿತ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ಇಂದು ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಸತತ 9 ವರ್ಷಗಳಿಂದ ಕೆಜಿಎಫ್ ಕ್ಷೇತ್ರದಾದ್ಯಂತ ಸರ್ಕಾರಿ ಮತ್ತು ಖಾಸಗಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ವಿತರಿಸುತ್ತಾ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿರುವ ಜನಪ್ರಿಯ ಸಮಾಜ ಸೇವಕ ವಿ ಮೋಹನ್ ಕೃಷ್ಣರವರು ಈ ಬಾರಿಯೂ ಕೂಡ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಇಂದು ಸುಂದರಪಾಳ್ಯ ಭಾಗದ ಕರ್ನಾಟಕ ಪಬ್ಲಿಕ್ ಶಾಲೆ, ಗ್ರೀನ್ ವುಡ್ಸ್ ಇಂಟರ್ನ್ಯಾಷನಲ್ ಶಾಲೆ ಮತ್ತು ವೆಂಕಟೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಉಚಿತ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳನ್ನ ವಿತರಿಸಿ ಮಾತನಾಡಿದ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ, ಎಷ್ಟೇ ಅಡೆತಡೆ ಬಂದರೂ ಕೂಡ ಸತತ 9 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮವು ನಿರಂತರವಾಗಿ ನಡೆಯುತ್ತಿದೆ. ಶೈಕ್ಷಣಿಕವಾಗಿ ನನ್ನ ಕ್ಷೇತ್ರದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಉನ್ನತ ಸಾಧನೆ ಮಾಡಲಿ ಎಂದು ಆಶಿಸಿದರು. ಇನ್ನು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತನ್ನ ಕೈಲಾದಷ್ಟು ಸಹಾಯ ಮಾಡುವ ಭರವಸೆಯನ್ನು ಕೂಡ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 4ನೇ ಸ್ಥಾನ ಪಡೆದ ಶ್ರೀ ಸಾಯಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಮದನ್ಗೆ ಆರ್ಥಿಕ ಸಹಾಯ ನೀಡಿ ಪ್ರೋತ್ಸಾಹಿಸಿದರು. ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಆಸರೆಯಾಗುತ್ತಿರುವ ಆರ್ಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸಮಾಜ ಸೇವಕ ವಿ ಮೋಹನ್ ಕೃಷ್ಣರವರ ನಿರಂತರ ಸಮಾಜಮುಖಿ ಕಾರ್ಯಕ್ಕೆ ವಿದ್ಯಾರ್ಥಿಗಳು, ಶಾಲಾ ಆಡಳಿತ ಮಂಡಳಿ ಮತ್ತು ಶಾಲಾ ಸಿಬ್ಬಂದಿ ವರ್ಗದವರು ಧನ್ಯವಾದಗಳನ್ನು ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಆರ್ಕೆ ಫೌಂಡೇಶನ್ ಸಂಸ್ಥೆಯ ಸದಸ್ಯರು ಹಾಗೂ ಮುಖಂಡರಾದ ಕೃಷ್ಣಪ್ಪ, ಗಂಗಿರೆಡ್ಡಿ, ಬಾಬುರೆಡ್ಡಿ, ಸುಧಾಕರ್ ರೆಡ್ಡಿ, ಪೆದ್ದಣ್ಣ, ತೇಜು, ವಿಜಯ್, ನಾಗೇಶ್, ಕೆಪಿಎಸ್ ಶಾಲೆಯ ಪ್ರಾಂಶುಪಾಲರಾದ ಮಂಜುನಾಥ್, ಗ್ರೀನ್ವುಡ್ ಸಂಸ್ಥೆಯ ಹರಿ, ಶ್ರೀನಿವಾಸ್, ವೆಂಕಟೇಶ್ವರ ವಿದ್ಯಾಸಂಸ್ಥೆಯ ಗುರುಪ್ರಸಾದ್ ಸೇರಿದಂತೆ ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಇತರೆ ಮುಖಂಡರು ಇದ್ದರು. ತಾಲೂಕಲ್ಲಿ ನಮ್ಮ ಮದನ್ ಅವ್ರನ್ನ ಒಂದು IAS KS ಸ್ಥಾನದಲ್ಲಿ ನೋಡಬೇಕು. ಅದಿಲ್ಲ ಅಂತಂದ್ರೆ ಒಬ್ಬ ವಿಜ್ಞಾನಿ ಆದಾದ್ರು ನೋಡಬೇಕು. ನಮ್ಮ ಕೆಜಿಎಫ್ ಮಣ್ಣಿನ ಒಂದು ಶಕ್ತಿ ಅನ್ನೋದನ್ನ ಈಗ ಆಲ್ರೆಡಿ ರಾಜ್ಯಕ್ಕೆ ಮುಟ್ಟಿಸಿದ್ದಾರೆ. ಮದನ್ ಸರ್, ನಾನು ನಿಮ್ಮನ್ನ ಇಷ್ಟೇ ಕೇಳ್ಕೊಳ್ಳೋದು, ಇಲ್ಲಿ ನೀವು ನಿಲ್ಲಬಾರ್ದು. ಕೆಜಿಎಫ್ ನ ಈ ಒಂದು ಶಕ್ತಿಯನ್ನ ಇಡೀ ಜಿಲ್ಲೆಗೆ, ಇಡೀ ಭಾರತಕ್ಕೆ ತೋರಿಸ್ಕೊಡ್ತೀರ ಅನ್ನೋ ಒಂದು ಆಸೆಯಿಂದ ನಾನು ನಿಮ್ಮಲ್ಲಿ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ. ನಿಮ್ಮ ಸಾಯಿ PU ಕಾಲೇಜವ್ರಿಗೂ ಸಹ ನನ್ನ ಕೃತಜ್ಞತೆಗಳು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿರ್ತಕ್ಕಂಥ ಮಕ್ಕಳು ನೆಕ್ಸ್ಟ್ ವರ್ಷ ಯಾರಾದ್ರೂ ಒಬ್ಬರಾದ್ರೂ ಬಂದು ಇಲ್ಲಿರ್ತಕ್ಕಂಥ ನಮ್ಮ ಮೇಡಮ್ ಅವ್ರ ಮಕ್ಕಳಲ್ಲಿ ಆ ಮಂದಹಾಸ ನೋಡ್ಬೇಕು, ಇಲ್ಲಿರ್ತಕ್ಕಂಥವ್ರು ನೋಡ್ಬೇಕು. ಚಾಲೆಂಜ್ ತಗೊಳ್ಳೋಣವಾ? ಒಬ್ರು ಬರ್ತೀರಾ, 5 ಜನ ಬರ್ತೀರಾ? ಅಷ್ಟೇನಾ? ಪ್ರಯತ್ನ ಪಡೋಣ. ಪ್ರಯತ್ನ ಇದ್ರೆ ಯಾವುದೂ ಆಗಲ್ಲ. ಸೊ ನಿಮ್ಮೆಲ್ಲರಿಗೂ ಉತ್ತಮವಾದ ಭವಿಷ್ಯ ಬರಲಿ. ನನಗೆ ಇಲ್ಲಿ ಕಾಲಾವಕಾಶ ಮಾಡಿಕೊಟ್ಟ ನಮ್ಮ ಶಿಕ್ಷಕ ವೃಂದರಿಗೆ ನನ್ನ ನಮಸ್ಕಾರಗಳು ನಡೆಸ್ತಾ, ನನ್ನ ಕೃತಜ್ಞತೆ ತಿಳಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೆಣ್ಣೆ ಇಟ್ಕೊಂಡು ಊರೆಲ್ಲ ಸುತ್ತಾಡಿದ್ರು. ನಾನು ಅದಕ್ಕೊಬ್ಬ ನಿದರ್ಶನ. ನಮ್ಮ ಬಿಂದುಶ್ರೀ ಹೆಣ್ಮಗಳು ನಿಮ್ಮ ಶಾಲೆಯಲ್ಲಿ 10th ಮೇಡಮ್, 10th ತಾಲೂಕಿಗೆ ಫಸ್ಟ್ 603 ಅಂಕಗಳನ್ನು ಪಡೆದಿದ್ದಾರೆ. ಅದೇ ನಾವು ಹೇಳ್ತೀರಲ್ಲ, ರಾಜ್ಯದ ಮಾತ್ರನೇ ನೋಡ್ತಾ ಇರ್ತೀವಿ, ತಾಲೂಕಲ್ಲಿ ನೋಡಲ್ಲ ಅಂತ. ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ನನಗೂ ಗೊತ್ತಿರಲಿಲ್ಲ. ಇವತ್ತು ನಮ್ಮ ಮೇಡಮ್ ಅವ್ರನ್ನ ಅಟ್ಲೀಸ್ಟ್ ನೆಕ್ಸ್ಟ್ ವರ್ಷ ಆದರೂ ಒಬ್ಬರನ್ನ ನಮ್ಮ ಮದನ್ ಥರ ಇಲ್ಲಿ ಒಬ್ಬ ಸ್ಟೂಡೆಂಟ್ ಕೊಡಿ ಅಂದಾಗ, ಸರ್ ನೀವು ಮರ್ತೋಗಿದ್ದೀರಾ, ನಮ್ಮಲ್ಲೇ ಹೋಗಿದ್ದಾರೆ ಅಂತ. ಸೊ ಸಾರಿ ಪುಟ, ನೆಕ್ಸ್ಟ್ ಟೈಮು ನಿನಗೋಸ್ಕರ ಹೆಂಗಿದ್ರು ನೀವು ವಿದೇಶ ಮಾಡಿದ್ದೀರಾ ಸರ್. ಒಂದು 5 ಜನ ವಿದ್ಯಾರ್ಥಿಗಳನ್ನ ನಮ್ಮ ಸುಂದರಪಾಳ್ಯದಲ್ಲಿ ಸೆಲೆಕ್ಟ್ ಮಾಡಿ ಈ ಪುಸ್ತಕ ಕೂಡ ಕಾರ್ಯಕ್ರಮದ 15 ದಿನ ಮುಗಿಯುತ್ತೆ. ಬಹುಶಃ ಆಗಸ್ಟ್ ಫಸ್ಟ್ ವೀಕಲ್ಲಿ ಇವ್ರಿಗೊಂದು ಸನ್ಮಾನ ಕಾರ್ಯಕ್ರಮ, ಪ್ಲಸ್ ನಮ್ಮ ಕಡೆಯಿಂದ ಅವ್ರಿಗಾಗಿರ್ತಕ್ಕಂಥ ನಮ್ಮ ಮದನ್ ಅವ್ರಿಗೆ ಯಾವ ರೀತಿ ಮಾಡಿದ್ರು ಆ ರೀತಿ ನಮ್ಮ ಕಡೆಯಿಂದ ಒಂದು ಸಣ್ಣ ಒಂದು ಕಾಣಿಕೆಯನ್ನು ಕೊಡುವಂಥ ಕಾರ್ಯಕ್ರಮ. ಸೊ ಚಟುವಟಿಕೆಗಳು ಯಾವ ರೀತಿ ಬರ್ತದೆ, ನಾವು ಯಾವ ರೀತಿ ಅಬ್ಸರ್ವ್ ಮಾಡ್ತೀವಿ, ನಾವು ಯಾವ ರೀತಿ ನಾವು ಮೇಷ್ಟ್ರುಗಳು ಅಥವಾ ನಮ್ಮ ಮೇಡಮ್ಸ್ ಹೇಳೋ ಪಾಠ ತಗೊಳ್ತೀವಿ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಒಬ್ಬ ಮನುಷ್ಯ ಕ್ಲಾಪ್ ಅಂದ ತಕ್ಷಣ ಜೋರ ಕ್ಲಾಪ್ ಹೊಡ್ಬೋದು ಅಷ್ಟೇ. ಒಬ್ಬ ಹುಡುಗ ಪಕ್ಕದಲ್ಲಿ ನೋಡಿ ಕಾಪಿ ಹೊಡಿತಾ ಇದ್ರೆ ನಾವು ನೋಡಿ ಕಾಪಿ ಹೊಡ್ಬೋದು. ಕಾಪಿ ಹೊಡುವುದನ್ನು ಬುದ್ಧಿವಂತನಿಗೆ ಬೇಕು ಅಂತಂದ್ರೆ ಫಸ್ಟ್ ವಿ ಶುಡ್ ಥಿಂಕ್ ದಟ್ ವಾಟ್ ವಿ ಆರ್, ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಯೋಚನೆ ಮಾಡಬೇಕು. ಇದು ನಮ್ಮ ಲೈಫ್ ಬಹಳ ಮುಖ್ಯ. ಕ್ಲಾಪ್, do not clap. ಸೊ ಗ್ರೀನ್ವುಡ್ನ ನಮ್ಮ HM ಆದಂಥ ಶ್ರೀನಿವಾಸ್ ಅವರು ಬಹಳ ಅದ್ಭುತವಾದ ಮಾತುಗಳಲ್ಲಿ ನಿಮ್ಮೆಲ್ಲರಿಗೂ ಒಂದು ಕಥೆಯ ರೂಪದಲ್ಲಿ ಹೇಳಿದ್ದಾರೆ. ಮೊದಲಿಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಆರ್ಕೆ ಫೌಂಡೇಶನ್ ಪದಾಧಿಕಾರಿಗಳೇ, ಶಿಕ್ಷಕಿ ವೃಂದದವರೇ,
ವಿಶೇಷವಾಗಿ ಈ ಶಾಲಾ ಪುಟ್ಟ ಮಕ್ಕಳೇ, ನಿಮ್ಮ ಶಾಲೆ ಅಂದರೆ ನಮ್ಗೆ ಭಾಳ ಏನೋ ಒಂದು ರೀತಿ ಅಟ್ರಾಕ್ಷನ್. ನಾನು 2 ಸಲ ಬಂದಿದ್ದೀನಿ, 2 ಸಲ ಯೂನಿಫಾರ್ಮ್ ಬೇರೆ ಕಾಣಿಸ್ತಾ ಇದೆ. ಬಹುಶಃ ಸರ್ ಹೇಳ್ಬೇಕಾದ್ರೆ ನೀವು ವೆಡ್ನೆಸ್ಡೇ ಬಂದಿರ್ತೀರ ಅಂತ ಇದೆ. ಸೊ ಈ ಯೂನಿಫಾರ್ಮ್ ಮಾಡಿದ್ರೆ ಇದು ನಮ್ಮ ಗ್ರೀನ್ವುಡ್ ಶಾಲೆನ ಅಂತ ನಮ್ಗೆ ಅನಿಸ್ತು. ದೆನ್ ಐ ಪ್ರೂವ್ ದಟ್ ಇದು ಗ್ರೀನ್ವುಡ್ ಶಾಲೆನೇ ಅಂತ. ಥ್ಯಾಂಕ್ ಯು ಸರ್, ಯುವರ್ ಕಮಿಟ್ಮೆಂಟ್ ಸರ್. ಎಲ್ರಿಗೂ ಒಂದು ಆಸೆ ಇರ್ತದೆ ಮಕ್ಕಳು. ಬೆಳಿಗ್ಗೆ ಎದ್ದಾಗಿನ ಮಕ್ಕಳಿಗೆ ಸಂಜೆ ಮಲಗೋದು ಒಂದೇ ಆಸೆ ಇರ್ತದೆ. ಆ ಆಸೆ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಯಾವ ರೀತಿ ಅವ್ರು ನಡ್ಕೊಳ್ತಾ ಇರ್ತಾರೆ, ಅವ್ರ ಮನೆಯ ವಾತಾವರಣ ಯಾವ ರೀತಿ ಇರ್ತದೆ, ಅವ್ರ ಅಕ್ಕಪಕ್ಕ ಫ್ರೆಂಡ್ಸ್ ಯಾವ ರೀತಿ ಇರ್ತಾರೆ, ಆ ವಾತಾವರಣದಲ್ಲಿ ಇನ್ನೊಂದು ವಾತಾವರಣ ಅಂತಂದ್ರೆ ನಮ್ಮ ಶಾಲೆಯ ವಾತಾವರಣ. ಒಬ್ಬ ಮನೆಯಲ್ಲಿ ಯಾವ ಪಿಜ್ಜಾ, ಬರ್ಗರು, ಚಿಪ್ಸು ಅಥವಾ ಅವ್ನಿಗೆ ಏನು ಇಷ್ಟ ಆಗತ್ತೆ ತಿನ್ಸು, ಅದನ್ನ ತಿನ್ನೋಂಥ ಮೈಂಡು ಸಾಯಂಕಾಲ ಹೋದ್ರೆ ಆ ತಿಂಡಿನೇ ಬೇಕು ಅಂತ ಆಲೋಚನೆ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಇನ್ನೊಂದು ಮನೆಯಲ್ಲಿ ಯಾರ ಮನೆಯಲ್ಲಿ ಮಿಕ್ಸ್ಚರು, ಚೋಚು ಅಥವಾ ಬೋಳಿ, ಆ ತಂದೆ ತಾಯಿಯ ಇನ್ಕಮ್ ಯಾವ ರೀತಿ ಇರುತ್ತೋ ಆ ರೀತಿ ಇರುತ್ತೋ ಆ ಥರ ಬೇಕಂತ. ಎಷ್ಟೋ ಜನ ಮನೆ ಮಕ್ಕಳಲ್ಲಿ ಊಟ ಸಿಕ್ಕಿದ್ರು ಸಾಕು ನಮಗೆ ಸಾಯಂಕಾಲ ಅನ್ನೋ ಪರಿಸ್ಥಿತಿ ಇವತ್ತಿನ ದಿನಗಳಲ್ಲಿ. ಆದರೆ ಒಂದೇ ಒಂದು ಪರಿಸ್ಥಿತಿ, ಒಂದೇ ಒಂದು ಎನ್ವೈರನ್ಮೆಂಟ್, ಈ ಶಾಲೆ ವಾತಾವರಣ ಅಲ್ವಾ? ದಯಮಾಡಿ ನಮ್ಮ ಸಂಸ್ಥೆ ಸೆಕ್ರೆಟರಿ ಅವರು, ನಿಮ್ಮ ಡೈರೆಕ್ಟರ್ಸ್, ಇಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ ಬಹಳಷ್ಟು ಕನ್ಫ್ಯೂಸ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಎಲ್ಲರೂ ಈ ಸಲ ಅವರು ಸಹ ಅಭಿನಂದನೆಗಳು. ಏನ್ ಸರ್ ಅದೇ ರೀತಿ ಅವರುಗಳು ಸಹ ಪಡೆದು ನಮ್ಮ ವೆಂಕಟೇಶ್ವರ ಶಾಲೆಯ ಕೀರ್ತಿಯನ್ನ ಇಲ್ಲಿರ್ತಕ್ಕಂಥ ಶಿಕ್ಷಕಿ ವರ್ಗದವರ ಒಂದು ಶ್ರಮವನ್ನ ತಾವೆಲ್ಲರೂ ಅರ್ಥ ಮಾಡಿಕೊಂಡು ಕೀರ್ತಿಯನ್ನು ಬೆಳಗಿಸಿದ್ದೀರಾ. ಮೊದಲನೇದಾಗಿ ನಮ್ಮ RK ಫೌಂಡೇಶನ್ನ ಪರವಾಗಿ SLCಯ ಮಕ್ಕಳು ಯಾರು ಅತಿ ಹೆಚ್ಚಿನ ಅಂಕಗಳನ್ನ ಪಡೆದಿದ್ದಾರೆ ಮತ್ತು ಉತ್ತೀರ್ಣರಾಗಿದ್ದಾರೆ, ಅವ್ರಿಗೂ ನಮ್ಮ RK ಫೌಂಡೇಶನ್ನ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಬಿಸಿಲಲ್ಲಿದ್ದೀರಾ, ಬಿಸಿಲಲ್ಲಿ ನಿಲ್ಸ್ಕೊಂಡಿದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಮತ್ತೆ ನೀವು ಡು ನಾಟ್ ಕ್ಲಾಪ್ ಅಂತೇಳಿ ಕ್ಲಾಪ್ ಹೊಡೆದು ನಾನು ಕಳಿಸ್ಕೊಟ್ಬಿಡ್ತೀರಾ. ಓಕೆನಾ? ಎಲ್ರಿಗೂ ಒಳ್ಳೇದಾಗಲಿ. ಸರ್ ಫಸ್ಟ್ ಕನ್ಸರ್ನ್ ಅಲ್ಲೇ ಕೊಟ್ಬಿಡ್ತೀರಾ ಪತಿ? ಅಲ್ಲೇ ಕೂತ್ಕೊಂಡಿರಿ, ಅಲ್ಲೇ ಬಂದು ಕೊಡ್ತಾ ಇರ್ತಾರೆ. ಕನ್ಸರ್ನ್ ಅವ್ರು ಮಾತ್ರ ಬನ್ನಿ, ನಮ್ಮ ಟೀಚರ್ಸ್ ಫ್ಯಾಕಲ್ಟಿ ಅವ್ರು ಸೇರಿ ಕೊಟ್ಬಿಡ್ತೀವಿ.